ಕುರುಬರು. ಹಿಂದೆ ಒಮ್ಮೆ ಪರಮೇಶ್ವರನು ಒಂದು ವಟವೃಕ್ಷಕ್ಕೆ ವರವನ್ನ ಕೊಟ್ಟಿರ್ತಾನೆ. ಆ ವರ ಏನಂದ್ರೆ, ಆ ವಟವೃಕ್ಷದ ಬುಡದಲ್ಲಿ ಯಾವುದೇ ಸ್ತ್ರೀ ಕುಳಿತುಕೊಂಡ್ರು ಗರ್ಭವತಿಯಾಗಲಿ ಎಂಬ ವರವನ್ನ ಕೊಟ್ಟಿರ್ತಾನೆ. ಈ ವಿಷಯವನ್ನೇ ತಿಳಿಯದಂತಹ 5 ಜನ ಗಂಧರ್ವ ಸ್ತ್ರೀಯರು ಆ ವಟವೃಕ್ಷದ ಕೆಳಗೆ ಬಂದು ಕುಳಿತುಕೊಳ್ತಾರೆ. ಆಗ ಆ ಸ್ತ್ರೀಯರಿಗೆ ಒಂದು ಆಶ್ಚರ್ಯವೇ ಕಾದಿತ್ತು. ಅದೇನೆಂದ್ರೆ, ಆ ಗಿಡದ ಕೆಳಗೆ ಕುಳಿತಂತಹ 5 ಜನ ಗಂಧರ್ವ ಸ್ತ್ರೀಯರು ಕೂಡ ಗರ್ಭವತಿಯರಾಗಿದ್ದರು. ಈ ಆಶ್ಚರ್ಯವನ್ನ ಕಂಡಂತಹ 5 ಜನ ಗಂಧರ್ವ ಸ್ತ್ರೀಯರು ಹೆದರ್ಕೊಳ್ತಾರೆ. ಈ ಗರ್ಭವನ್ನ ಹೊತ್ತುಕೊಂಡು ನಮ್ಮ ಲೋಕಕ್ಕೆ ಹೋಗುವುದಾದ್ರೂ ಹೇಗೆ? ನಮ್ಮ ಸುರರು ನಮ್ಮನ್ನ ಸುಮ್ಮನೆ ಬಿಟ್ಟಾರೆಯೇ ಎಂದು ಗಂಧರ್ವ ಸ್ತ್ರೀಯರು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾರೆ. ಆಗ ಅವರು ಒಂದು ಉಪಾಯವನ್ನು ಸಹ ಮಾಡ್ತಾರೆ ಹಾಗೂ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನೆಂದ್ರೆ, ತಮ್ಮ ಕೈ ಬೆರಳಿನ ಉಗುರುಗಳಿಂದ ತಮ್ಮ ಹೊಟ್ಟೆಯನ್ನ ಸೀಳಿ ತಮ್ಮ ಹೊಟ್ಟೆಯಲ್ಲಿರುವಂತಹ ಮಕ್ಕಳನ್ನ ಹೊರಗೆ ತೆಗಿತಾರೆ. ಆಗ ಆ ಹೊಟ್ಟೆಯಿಂದ ಹೊರಗಡೆ ಬಂದಂತಹ 5 ಜನ ಮಕ್ಕಳು ಸಹ ಹೆಣ್ಣು ಮಕ್ಕಳೇ ಆಗಿರ್ತಾರೆ. ಮುಂದೆ ಈ 5 ಜನ ಮಕ್ಕಳನ್ನ ಅವರು ನದಿಯಲ್ಲಿ ತೇಲಿ ಬಿಡ್ತಾರೆ. ಆಗ ಆ ನದಿಯಲ್ಲಿ ತೇಲುತ್ತಾ ಹೊರಟಿರುವಂತಹ ಈ 5 ಜನ ಹೆಣ್ಣು ಮಕ್ಕಳನ್ನ ಅದೇ ನದಿಯ ದಡದಲ್ಲಿ ಕುರಿಯನ್ನ ಮೇಯಿಸುತ್ತಾ ನಿಂತ ಒಬ್ಬ ವ್ಯಕ್ತಿ, ಆ ಮಕ್ಕಳನ್ನ ಕಂಡಂತಹ ಈ ವ್ಯಕ್ತಿ ತಕ್ಷಣವೇ ನದಿಗೆ ಹಾರಿಬಿಡ್ತಾನೆ. ಆಗ ಆ ನದಿಯಲ್ಲಿರುವ ಮಕ್ಕಳನ್ನ ತೆಗೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ಹಾಗೂ ತನ್ನ ಅರ್ಧಾಂಗಿಯಾದಂತಹ ಶಾಂಭವಿಯ ಕೈಯಲ್ಲಿ ಆ 5 ಜನ ಹೆಣ್ಣು ಮಕ್ಕಳನ್ನ ಇಡ್ತಾನೆ. ಆಗ ಶಾಂಭವಿಗೆ ಎಲ್ಲಿಲ್ಲದ ಸಂತೋಷದ ಕಡಲಿನಲ್ಲಿಯೇ ತೇಲಾಡಿಬಿಡ್ತಾಳೆ. ಯಾಕೆಂದ್ರೆ ಅವಳಿಗೆ ಅದೆಷ್ಟೋ ವರ್ಷ ಕಳೆದರೂ ಕೂಡ ಮಕ್ಕಳೇ ಆಗಿರಲಿಲ್ಲ. ಖುಷಿ ತಾಳಲಾರದೆ ದೇವರಿಗೆ, ಹೇ ದೇವನಾದಂತಹ ಶಂಭುವೆ, ನನಗೆ ಇಲ್ಲಿಯವರೆಗೂ ಮಕ್ಕಳನ್ನೇ ಕೊಟ್ಟಿಲ್ಲ, ಈಗ ಒಂದೇ ಬಾರಿಗೆ 5 ಶಿಶುಗಳನ್ನ ನನಗೆ ದಯಪಾಲಿಸಿಕೊಟ್ಟೆ ಎಂದು ಹಿರಿ ಹಿಗ್ಗಿ ಸಂತೋಷದಲ್ಲಿ ಆ ಮಕ್ಕಳನ್ನ ಆ ಹೆಣ್ಣು ಮಗಳು ತುಂಬಾ ಜೋಪಾನವಾಗಿ ನೋಡ್ಕೋತಾಳೆ. ಹಾಗೆ ಊರಲ್ಲಿರುವ ಎಲ್ಲ ಮದುವೆಯಾದ ಹೆಣ್ಣು ಮಕ್ಕಳನ್ನ ಕರೆದು ಆ ಮಕ್ಕಳಿಗೆ ಹೆಸರಿಡಲು ಪ್ರಾರಂಭಿಸ್ತಾಳೆ. ಆ 5 ಮಕ್ಕಳನ್ನ ತೊಟ್ಟಿಲಲ್ಲಿ ಹಾಕಿ ಕ್ರಮವಾಗಿ ಮಾಯಿ, ಮಹಾಕಾಳಿ, ಮಂಕಮ್ಮ, ಅಕ್ಕ ಮಾಯಮ್ಮ ಮತ್ತು ಲಕ್ಷ್ಮಿ ಎಂಬ ಹೆಸರುಗಳನ್ನ ನಾಮಕರಣ ಮಾಡಿ ಬಹಳ ವಿಜೃಂಭಣೆಯಾಗಿ ಹಾಡಿ ಹರಿಸ್ತಾರೆ. ಮುಂದೆ ಆ ಕೂಸುಗಳು ಪ್ರಾಯಕ್ಕೆ ಬರಲು ಬುದ್ಧಿವಂತರಾಗಿ ತಮ್ಮ ತಂದೆಯ ಜೊತೆಗೆ ಕುರಿಗಳನ್ನ ಕಾಯುವುದಕ್ಕೆ ದಿನಾಲು ಹೋಗ್ತಿದ್ರು. ಹಾಗೆ ಕುರಿ ಕಾಯುತ್ತಿರುವಾಗಲೇ ಒಂದು ದಿನ 5 ಮಂದಿ ಹೆಣ್ಣು ಮಕ್ಕಳು ಹಾಗೆ ಕುರಿಯನ್ನ ಕಾಯುತ್ತಿರುವಂತಹ 5 ಜನ ಹೆಣ್ಣು ಮಕ್ಕಳು ಹಾಗೆ ಕುರಿಯನ್ನ ಮೇಯಿಸುತ್ತಾ ಹೇವರಿ ಎಂಬ ಹಳ್ಳಕ್ಕೆ ಬಂದಿರ್ತಾರೆ. ಆ ಹಳ್ಳದ ಹತ್ತಿರ ಇರುವಂತಹ ಒಂದು ವಟವೃಕ್ಷದಲ್ಲಿ ತೂಗಾಡುತ್ತಿರುವ ಒಂದು ತೊಟ್ಟಿಲನ್ನು ಸಹ ಇವರು ಕಾಣ್ತಾರೆ. ಆ ತೊಟ್ಟಿಲಲ್ಲಿ ಅಳುತ್ತಾ ಚೀರಾಡುತ್ತಿರುವಂತಹ ಒಂದು ಮಗುವನ್ನು ಸಹ ಅವರು ಕಂಡು ಬಹಳ ಆಶ್ಚರ್ಯಚಕಿತರಾಗ್ತಾರೆ. ಇದು ಏನೋ ಸೂಜಿಗೋವೆಂದು ತಿಳಿದು ಆ ನಾರಿ ಮನೆಯರು ನಾ ಮುಂದೆ ನೀ ಮುಂದೆ ಎನ್ನುತ್ತಾ ಆ ಮಗುವನ್ನ ಎತ್ತಿಕೊಳ್ಳಲು ಮುಂದಾಗ್ತಾರೆ. ಆಗ ತೊಟ್ಟಿಲನ್ನ ಬಿಚ್ಚಿ ಕೆಳಗೆ ಇಳಿಸ್ತಾರೆ. ಅಷ್ಟರಲ್ಲಿಯೇ ಆ ಮಗುವನ್ನ ನೋಡಿ ಆ ಮಗು ನನಗೆ ಬೇಕು ಎಂದು ಜಗಳವಾಡ್ತಾ ಹೋಗ್ತಾರೆ ಆ 5 ಜನ ಹೆಣ್ಮಕ್ಳು. ಅವರಲ್ಲಿ ಇದ್ದಂತಹ ಒಬ್ಬ ಹೆಣ್ಣು ಮಗಳು ಅಕ್ಕ ಮಾಯಮ್ಮ ಎಂಬುವಳು, ನಾವು ಹೀಗೆ ಜಗಳ ಮಾಡುತ್ತಾ ಕುಳಿತುಕೊಳ್ಳುವುದು ಸರಿಯಲ್ಲ, ಈ ಮಗು ಯಾರಿಗೆ ಸೇರಬೇಕು ಎಂಬುದನ್ನ ನಿರ್ಧಾರ ಮಾಡೋಣ, ಆದ್ರೆ ನೀವು ನನ್ನ ಮಾತಿಗೆ ಒಪ್ಪಬೇಕು ಅಂತ ಆಕೆ ಹೇಳ್ತಾಳೆ. ಆಗ ಉಳಿದ 4 ಜನರು ಅವಳ ಮಾತನ್ನ ಒಪ್ಪಿ ಅದ್ಯಾವ ಉಪಾಯ ಮಾಡಿರುವೆ ಹೇಳು ಎಂದು ಕೇಳ್ತಾರೆ. ಆಗ ಅಕ್ಕ ಮಾಯಮ್ಮ, ನೋಡಿ, ನಾವೆಲ್ಲರೂ ಸೇರಿಕೊಂಡು ಸಾಂಬಶಿವನನ್ನ ಕುರಿತು ಸ್ತೋತ್ರ ಮಾಡಿ ನಮ್ಮ ಉಡಿಯನ್ನ ಒಡಬೇಕು. ಸದಾಶಿವನು ಈ ಮಗುವನ್ನ ಯಾರ ಮಡಿಲಲ್ಲಿಯೇ ಇರಿಸುವನೋ ಆಕೆಯೇ ಈ ಕಂದನನ್ನ ನೋಡ್ಕೊಳ್ಬೇಕು, ಅದರ ತಾಯಿ ಆಗಬೇಕು ಎಂದು ಹೇಳ್ತಾಳೆ. ಆಗ ಉಳಿದೆಲ್ಲರೂ ಸೇರಿ ಇವರ ಮಾತಿಗೆ ಒಪ್ಪಿ ಮುಂದೆ ಸಾಗ್ತಾರೆ. ಇವರ ಮಾತಿನಂತೆ ಎಲ್ಲರೂ ಸೇರಿ ಶ್ರೀ ಮಹಾದೇವನ ಸ್ತೋತ್ರವನ್ನು ಒಂದೇ ಮನಸ್ಸಿನಿಂದ ಹಾಡಲು ಪ್ರಾರಂಭಿಸಿದರು. ಆಗ ಜಗತ್ತಿನ ಪಾಲನೆ ಮಾಡುವಂತಹ ದೇವರ ದೇವ ಮಹಾದೇವ ಶಿವಶಂಕರನು ಅವರ ಭಕ್ತಿಯನ್ನ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ. ಹಾಗೂ ಆ ಕಂದಮ್ಮನನ್ನ ಅಕ್ಕ ಮಾಯವನ ಮಡಿಲಿನಲ್ಲಿ ಹಾಕಿ ಹೋಗ್ತಾನೆ. ಆಗ ಅಕ್ಕ ಮಾಯವನು ಆ ಕೂಸನ್ನ ತೆಗೆದುಕೊಳ್ತಾಳೆ ಹಾಗೂ ಅದರ ಪಾಲನೆ ಪೋಷಣೆಯನ್ನು ಮಾಡುತ್ತಾ ಸಂತೋಷದ ಜೀವನವನ್ನ ಸಾಗಿಸ್ತಾಳೆ. ಈ ಮಗುವಿನ ಜನ್ಮ ಹೇಗಾಯಿತು, ಯಾವ ಉದ್ದೇಶಕ್ಕಾಗಿ ಆಗಿದೆ ಎಂಬ ವಿಚಾರವನ್ನ ಅಕ್ಕ ಮಾಯವನಿಗೆ
ತಿಳಿಸುವುದರ ಜೊತೆಗೆ ಆ ಮಗುವಿಗೆ ಬೀರೇಶ್ವರನೆಂಬ ಹೆಸರನ್ನು ಇಟ್ಟು ಚೆನ್ನಾಗಿ ನೋಡಿಕೊಳ್ಳಲು ಹೇಳ್ತಾರೆ. ಬೀರೇಶ್ವರ ಜನ್ಮ ಹೇಗಾಯಿತು ಎಂಬುದರ ಬಗ್ಗೆ ನೀವು ಕೂಡ ತಿಳಿದುಕೊಳ್ಳಬೇಕಾಗಿದ್ರೆ ಇದೇ ಚಾನೆಲ್ನಲ್ಲಿ ಭಾಗ 1ರಲ್ಲಿ ಕುರುಬರ ಇತಿಹಾಸ ಮೊಲೆ ಹಾಲಿನಿಂದ ಜನಿಸಿದವರು ಎಂಬ ಟೈಟಲ್ನಲ್ಲಿ ವಿಡಿಯೋ ಇದೆ, ಅಲ್ಲಿ ಹೋಗಿ ಕೇಳಬಹುದು. ಹಾಗೆ ಆ ವಿಡಿಯೋದ ನಂತರ ಈ ವಿಡಿಯೋ ಮುಂದುವರಿಯುತ್ತೆ. ಹಾಗೆ ಇದೇ ವಿಡಿಯೋದ ಕೆಳಗೂ ಕೂಡ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಹೋಗಿ ನೋಡಿಕೊಂಡು ಅಲ್ಲಿಂದ ಮುಂದೆ ಈ ವಿಡಿಯೋನ ನೋಡಿದರೆ ಇನ್ನೂ ಕೂಡ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಬೀರೇಶ್ವರನೆಂದು ಹೆಸರನ್ನಿಟ್ಟಂತಹ ಶಿವನು ಹಾಗೆ ಅದರ ತಲೆ ಮೇಲೆ ಕೈಯನ್ನ ಇಟ್ಟು ವರವನ್ನು ಸಹ ನೀಡ್ತಾನೆ. ಆ ವರ ಏನಂದ್ರೆ, ನಿನ್ನ ನುಡಿಯಲ್ಲಿ ಮಂತ್ರ ತಂತ್ರಗಳು ಉದ್ಭವಿಸಲಿ ಮತ್ತು ನಿನಗೆ ಸಿದ್ಧ ಬೀರನೆಂದು ಹೆಸರು ಬೀಳಲಿ. ಮುಂದೆ ನಿನಗೆ ಶ್ರೀ ಗುರು ರೇವಣ ಸಿದ್ದೇಶ್ವರನು ಗುರುವಾಗಿ ದೊರೆಯಲಿ ಎಂದು ಆಶೀರ್ವಾದವನ್ನ ನೀಡಿ ಶಿವನು ಕೈಲಾಸಕ್ಕೆ ತೆರಳಿದನು. ಇತ್ತ ಅಕ್ಕ ಮಾಯವಳು ಅವಸರದಲ್ಲಿಯೇ ಆ ಮಗುವನ್ನ ಹಾಗೂ ತೊಟ್ಟಿಲನ್ನ ತೆಗೆದುಕೊಂಡು ಮನೆಗೆ ಹೊರಟಳು. ಹಾಗೂ ಮನೆಯಲ್ಲಿ ಬಹಳ ಪ್ರೇಮದಿಂದ ನೋಡಿಕೊಳ್ಳಲು ಕೂಡ ಪ್ರಾರಂಭಿಸ್ತಾಳೆ. ಹಾಗೆ ಒಂದು ದಿನ ಮಗುವಾಗಿದ್ದಂತಹ ಬೀರೇಶ್ವರನು ಮರಿ ಕುಡಿದ ಎಂಜಲು ಹಾಲನ್ನ ನಾನು ಕುಡಿಯೋದಿಲ್ಲ ಎಂದು ಹಠ ಹಿಡಿಯಲು ಪ್ರಾರಂಭಿಸಿದ. ಈ ವಿಷಯ ತಿಳಿದಂತಹ ಶಿವನು ಪ್ರತ್ಯಕ್ಷನಾಗಿ ಅಕ್ಕ ಮಾಯವನಿಗೆ ಹೀಗೆಂದು ಹೇಳ್ತಾನೆ, ನಿಮ್ಮ ಕುರಿಯ ಹಿಂಡಿನೊಳಗೆ ಕೈಲಾಸದಲ್ಲಿಯ ಒಬ್ಳು ಸುರನಾರಿಯು ಪಾರ್ವತಿ ದೇವಿಗೆ ನಿಂದಿಸಿದಳು. ಆಗ ಪಾರ್ವತಿ ದೇವಿ ಆ ನಾರಿಗೆ ನೀನು ಭೂಲೋಕದಲ್ಲಿ ಕುರಿಯಾಗಿ ಹುಟ್ಟು ಎಂದು ಶಾಪವನ್ನ ನೀಡಿರ್ತಾಳೆ. ಆಗ ಹೆದರಿ ಪಶ್ಚಾತ್ತಾಪದಿಂದ ಶಾಪಗ್ರಸ್ತ ಸುರನಾರಿಯು ಪಾರ್ವತಿ ದೇವಿಯ ಬಳಿ ತನ್ನ ಕ್ಷಮಿಸು ಎಂದು ದೇವಿಯನ್ನ ಬೇಡಿಕೊಳ್ತಾಳೆ. ನನ್ನನ್ನ ಈ ಶಾಪದಿಂದ ಮುಕ್ತಗೊಳಿಸಿ ಎಂದು ಅಂಗಲಾಚಿ ಪರಿಪರಿಯಾಗಿ ಬೇಡಿಕೊ. ಅವಳ ಮಾತಿಂದ ಸಮಾಧಾನಗೊಂಡಂತಹ ಪಾರ್ವತಿ ದೇವಿ, ನಿನ್ನ ಶಾಪ ಮುಕ್ತವಾಗಬೇಕಾದ್ರೆ ನಿನ್ನ ಹಾಲನ್ನ ಬೀರೇಶ್ವರನು ಯಾವಾಗ ಕುಡಿಯುವನೋ ಆಗ ನೀನು ಶಾಪದಿಂದ ಮುಕ್ತಳಾಗುವೆ, ಹಾಗೆ ಮತ್ತೆ ಕೈಲಾಸಕ್ಕೆ ಬರುವೆ ಎಂದು ಹೇಳಿ ಸಮಾಧಾನವನ್ನು ಕೂಡ ಪಡಿಸ್ತಾರೆ. ಆಗ ಆ ಶಾಪಗ್ರಸ್ತ ನಾರಿಯು ಭೂಲೋಕದಲ್ಲಿ ಕೊರಳು ಮಲೆಯುಳ್ಳಂತಹ ಕಂಚು ಬೋಳಿಯ ಕುರಿಯಾಗಿ ಹುಡ್ತಾಳೆ. ಸದ್ಯ ಭೂಲೋಕದಲ್ಲಿ ನಿಮ್ಮ ಕುರಿಯ ಹಿಂಡಿನಲ್ಲಿ ಅದೇ ಶಾಪಗ್ರಸ್ತ ಕುರಿ ಇದೆ. ಆ ಕುರಿಯೇ ಕಂಚು ಬೋಳಿ ಕುರಿ. ಅದರ ಹಾಲನ್ನ ನೀನು ಕುಡಿಸು ಎಂದು ಶಿವನು ಅಕ್ಕ ಮಾಯವನಿಗೆ ಹೇಳ್ತಾನೆ. ಆಗ ಅಕ್ಕ ಮಾಯವಳು ಕುರಿಯ ಹಿಂಡಿನಲ್ಲಿದ್ದಂತಹ ಆ ಕುರಿಯನ್ನ ಹುಡುಕಿ ಆ ಕಂಚು ಬೋಳಿಯ ಕುರಿಯ ಕೊರಳ ಮೊಲೆಯ ಹಾಲನ್ನ ತಂದು ಬೀರೇಶ್ವರನಿಗೆ ಕುಡಿಸ್ತಾಳೆ. ಆಗ ಗಂಧರ್ವ ಶಾಪಗ್ರಸ್ತ ಕನ್ಯೆಯು ಶಾಪದಿಂದ ಮುಕ್ತಳಾಗ್ತಾಳೆ, ತನ್ನ ಲೋಕಕ್ಕೆ ಕೂಡ ಮರಳಿ ಹೋಗ್ತಾಳೆ. ಇದು ಬೀರೇಶ್ವರನ ಜನ್ಮವಾದ ನಂತರ ಅಕ್ಕ ಮಾಯವನಿಗೆ ಸಿಕ್ಕಂತಹ ಈ ಬೀರೇಶ್ವರನ ನಂತರದ ಕತೆ. ಹಾಗೆ ಮುಂದೆ ಏನಾಯಿತು ಎಂಬ ಮಾಹಿತಿಯನ್ನು ತಿಳ್ಕೋಬೇಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಂಬಲ ನೀಡಿ. ಧನ್ಯವಾದಗಳು.